ವಿದ್ಯಾರ್ಥಿಗಳೇ, ಇಂದು ನಾವು ಪೈಥಾಗೋರಸ್ನ ಪ್ರಮೇಯದ ಬಗ್ಗೆ ತಿಳಿದುಕೊಳ್ಳೋಣ. ಪೈಥಾಗೋರಸ್ನ ಪ್ರಮೇಯದ ವ್ಯಾಖ್ಯೆ: ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ. ಈ ಒಂದು ಪ್ರಮೇಯವು ಲಂಬಕೋನ ತ್ರಿಭುಜಕ್ಕೆ ಸಂಬಂಧಪಟ್ಟಿರೋದರಿಂದ ವ್ಯಾಖ್ಯೆಯಲ್ಲಿ ತಿಳಿಸಿರುವಂತೆ ಒಂದು ಲಂಬಕೋನ ತ್ರಿಭುಜದಲ್ಲಿ ಅಂದರೆ ನಾವೇನು ಮಾಡೋಣ, ಇವಾಗ ಒಂದು ಲಂಬಕೋನವನ್ನು ತೆಗೆದುಕೊಳ್ಳೋಣ. ಈ ಲಂಬಕೋನಕ್ಕೆ ನಾನು ಎ ಬಿ ಸಿ ತ್ರಿಭುಜ ಅಂಥೇಳಿ ಹೆಸರಿಡ್ತೇನೆ. ಇಲ್ಲಿ ಎ ಬಿ ಸಿ, ಇಲ್ಲಿ ಬಿ ಕೋನವು ಲಂಬಕೋನವಾಗಿದೆ. ಇವಾಗ ದತ್ತ ಇವಾಗ ಹೇಳಿದಂಗೆ ತ್ರಿಭುಜ ಎ ಬಿ ಸಿಯಲ್ಲಿ ಕೋನ್ ಎ ಬಿ ಸಿ = 90 ಡಿಗ್ರಿ. ಇನ್ನು ವ್ಯಾಖ್ಯೆಯಲ್ಲಿ ತಿಳಿಸಿರುವಂತೆ ಏನು ಸಾಧಿಸಬೇಕು ನಾವು? ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ. ಈ ತ್ರಿಭುಜದಲ್ಲಿ ಎ ಸಿ ವಿಕರ್ಣವಾಗಿರೋದ್ರಿಂದ ವಿಕರ್ಣದ ಮೇಲಿನ ವರ್ಗದ ಮೊತ್ತವು ಅಂದರೆ AC² ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ. ಉಳಿದೆರಡು ಬಾಹುಗಳು ಎ ಬಿ ಮತ್ತು ಬಿ ಸಿ, ಇವುಗಳ ವರ್ಗಗಳ ಮೊತ್ತ ಅಂತಂದರೆ AB² + BC². ಇದನ್ನು ನಾವು ಈ ಪ್ರಮೇಯದಲ್ಲಿ ಸಾಧಿಸಬೇಕು. ಇನ್ನು ವಿದ್ಯಾರ್ಥಿಗಳೇ, ಇಲ್ಲೊಂದು ರಚನೆಯನ್ನು ಮಾಡಿಕೊಳ್ಬೇಕಾಗತ್ತೆ. ಏನು ಅಂತಂದರೆ ಬಿ ಡಿ ಲಂಬ ಎ ಸಿ ಬಾಹುವಿಗೆ ಬಿದಿಂದ ಒಂದು ಲಂಬ ರೇಖೆಯನ್ನು ಎಳ್ಕೋಬೇಕು. ಇದು ಎಲ್ಲಿ ಸಂಧಿಸ್ತದೋ ಅಲ್ಲಿ ಡಿ ಎಂದು ಹೆಸರು ಕೊಡೋಣ. ಇದನ್ನೇ ನಾನು ಬರಿತೀನಿ: ಬಿ ಡಿ ಲಂಬ ಎ ಸಿ ರಚಿಸಿದೆ. ಇನ್ನು ಸಾಧನೆ. ಈಗ ವಿದ್ಯಾರ್ಥಿಗಳೇ, ನಾವೇನು ಮಾಡೋಣ, ತ್ರಿಭುಜ ಎ ಬಿ ಸಿ ದತ್ತ ತ್ರಿಭುಜ ಮತ್ತು ಇಲ್ಲೊಂದು ಚಿಕ್ಕ ತ್ರಿಭುಜ ಆಗಿದೆ ನೋಡ್ರಿ, ತ್ರಿಭುಜ ಎ ಡಿ ಬಿ. ಇದೊಂದು ಲಂಬಕೋನ ತ್ರಿಭುಜ ಇದೆ, ಇದೊಂದು ಲಂಬಕೋನ ತ್ರಿಭುಜ ಇದೆ. ಆ ಎರಡೂ ಲಂಬಕೋನ ತ್ರಿಭುಜಗಳ ಹೋಲಿಕೆಯನ್ನು ಮಾಡೋಣ. ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಎ ಡಿ ಬಿಗಳಲ್ಲಿ ಇಲ್ಲಿ ನೋಡ್ರಿ, ತ್ರಿಭುಜ ಎ ಬಿ ಸಿಯಲ್ಲಿ ಕೋನ್ ಬಿ ಲಂಬಕೋನ ಆದರೆ ತ್ರಿಭುಜ ಎ ಡಿ ಬಿಯಲ್ಲಿ ಡಿ ಕೋನ ಲಂಬ ಆಗ್ತದೆ. ಯಾಕೆಂದರೆ ಇದು ದತ್ತ, ಇದು ರಚನೆ. ಆದ್ದರಿಂದ ಕೋನ್ ಎ ಬಿ ಸಿ = ಕೋನ್ ಎ ಡಿ ಬಿ = 90 ಡಿಗ್ರಿ. ಏಕೆಂದರೆ ದತ್ತ ಮತ್ತು ರಚನೆ. ಇನ್ನು ದತ್ತ ಕೋನದಲ್ಲಿನೂ ಕೋನ್ ಎ ಇದೆ, ಈ ರಚನೆ ಮಾಡಿರ್ತಕ್ಕಂಥ ತ್ರಿಭುಜದಲ್ಲಿನೂ ಕೋನ್ ಎ ಇದೆ. ದತ್ತ ತ್ರಿಭುಜ ಮತ್ತು ರಚನೆ ಮಾಡಿರ್ತಕ್ಕಂಥ ತ್ರಿಭುಜದಲ್ಲಿ ಎರಡರಲ್ಲಿನೂ ಕೋನ್ ಎ ಇರೋದ್ರಿಂದ ನಾವು ಕೋನ್ ಎ ಯನ್ನು ಉಭಯ ಸಾಮಾನ್ಯ ಅಂತ ಕರಿತೀವಿ. ಅದನ್ನೇ ಇಲ್ಲಿ ಬರಿತೀನಿ: ಕೋನ್ ಬಿ ಎ ಡಿ ಉಭಯ ಸಾಮಾನ್ಯ. ಇವಾಗ ಇಲ್ಲಿ ಒಂದು ಲಂಬಕೋನ ಆಯಿತು, ಇನ್ನೊಂದು ಕೋನ ಸಮ ಆಯಿತು. ಕೋ ನಿರ್ಧಾರಕ ಗುಣದ ಪ್ರಕಾರ ತೆಗೆದುಕೊಂಡಿರ್ತಕ್ಕಂಥ ಈ ಎರಡೂ ತ್ರಿಭುಜಗಳು ಸರ್ವಸಮ ತ್ರಿಭುಜಗಳಾಗ್ತವೆ. ಆದ್ದರಿಂದ ತ್ರಿಭುಜ ಎ ಬಿ ಸಿ ಸರ್ವಸಮ ತ್ರಿಭುಜ ಎ ಡಿ ಬಿ. ಏಕೆಂದರೆ ಕಾರಣ ಏನು? ಕೋ ನಿರ್ಧಾರಕ ಗುಣ. ಆದ್ದರಿಂದ ನಾವು ಥೇಲ್ಸ್ ಪ್ರಮೇಯದ ಪ್ರಕಾರ ಸರ್ವಸಮ ತ್ರಿಭುಜಗಳು ಸಮರೂಪಿಗಳಾಗಿರ್ತವೆ. ಸಮರೂಪಿ ತ್ರಿಭುಜಗಳ ಬಾಹುಗಳು ಸಮಾನುಪಾತದಲ್ಲಿ ವಿಭಾಗಿಸ್ತಾ ಇರ್ತವೆ ಅಂತ ಹೇಳ್ತೇವೆ. ಇವಾಗ ದತ್ತ ತ್ರಿಭುಜದ ಎ ಬಿ ಬಾಹುವಿಗೆ ಯಾವುದು ಸಮರೂಪಿಯಾಗಿದೆ? ಬಾಹು ಎ ಡಿ ಬಾಹು ಸಮರೂಪಿಯಾಗಿದೆ. ಆದ್ದರಿಂದ ಎ ಬಿ ಅಪಾನ್ ಎ ಡಿ = ದತ್ತ ತ್ರಿಭುಜದ ವಿಕರ್ಣ ಎ ಸಿ ಆಗಿದೆ. ಈ ಲಂಬಕೋನ ಎದುರಿಗಿಂದ ಬಾಹು ವಿಕರ್ಣ ಎ ಸಿ.
ಈ ಲಂಬಕೋನದ ಎದುರಿಗಿನ ಬಾಹು ಎ ಬಿ. ದೇರ್ ಫೋರ್ ಎ ಸಿ ಅಪಾನ್ ಎ ಬಿ. ಇವುಗಳನ್ನು ನಾವು ಓರೆ ಗುಣಾಕಾರ ಮಾಡಿದ್ವಿ ಅಂತಂದರೆ ಅವಾಗ ಏನಾಗ್ತದೆ, ಎ ಬಿ ಇಂಟು ಎ ಬಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಡಿ ಇಂಟು ಎ ಸಿ ಎ ಡಿ. ಇದನ್ನು ನಾವು ಸಮೀಕರಣ 1 ಅಂತ ಕರೆಯೋಣ. ಇವಾಗ ಇದೇ ರೀತಿ ಈಗ ಯಾವ ರೀತಿ ನಾವು ಹೋಲಿಕೆ ಮಾಡಿದ್ವಿ ಅದೇ ರೀತಿ ದತ್ತ ತ್ರಿಭುಜ ಎ ಬಿ ಸಿ ಮತ್ತು ರಚನೆ ಮಾಡಿರ್ತಕ್ಕಂಥ ತ್ರಿಭುಜ ಬಿ ಡಿ ಸಿಗಳನ್ನು ಹೋಲಿಕೆ ಮಾಡಿದ್ವಿ ಅಂತಂದರೆ ಆ ಎರಡು ತ್ರಿಭುಜಗಳಲ್ಲಿ ಯಾವ್ಯಾವ ಬಾಹುಗಳು ಸಮಾನುಪಾತದಲ್ಲಿ ವಿಭಾಗಿಸ್ತವೆ ನೋಡಿ ಮಕ್ಕಳೇ. ದತ್ತ ತ್ರಿಭುಜದಲ್ಲಿ ಬಿ ಸಿ ಬಾಹುವಿಗೆ ರಚನೆ ಮಾಡಿರ್ತಕ್ಕಂಥ ತ್ರಿಭುಜದಲ್ಲಿ ಡಿ ಸಿ ಬಾಹು ಅನುರೂಪ ಆಗ್ತದೆ. ಇವುಗಳು ಬಿ ಸಿ ಅಪಾನ್ ಡಿ ಸಿ ಆಗ್ತದೆ. ದತ್ತ ತ್ರಿಭುಜದ ವಿಕರ್ಣ ಎ ಸಿ ಅಪಾನ್ ಇಲ್ಲಿ ರಚನೆ ಮಾಡಿರ್ತಕ್ಕಂಥದ್ದು ಲಂಬಕೋನ ಎದುರಿಗಿರ್ತಕ್ಕಂಥದ್ದು ಬಿ ಸಿ ಅನುರೂಪ ಆಗ್ತದೆ. ಆದ್ದರಿಂದ ಎ ಸಿ ಅಪಾನ್ ಬಿ ಸಿ. ಅದನ್ನೇ ಬರಿತೀನಿ ನೋಡಿ ಮಕ್ಕಳೇ. ತ್ರಿಭುಜ ಎ ಬಿ ಸಿ ಸಮರೂಪಿ ತ್ರಿಭುಜ ಬಿ ಡಿ ಸಿ. ಆದ್ದರಿಂದ ಬಿ ಸಿ ಅಪಾನ್ ಡಿ ಸಿ ಈಸ್ ಈಕ್ವಲ್ ಟು ಎ ಸಿ ಅಪಾನ್ ಬಿ ಸಿ. ಇದನ್ನು ಮತ್ತೆ ಓರೆ ಗುಣಾಕಾರ ಮಾಡಿದರೆ ಬಿ ಸಿ ಇಂಟು ಬಿ ಸಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಡಿ ಸಿ ಇಂಟು ಎ ಸಿ ಏನಾಗ್ತದೆ ಮಕ್ಕಳೇ, ಎ ಸಿ ಡಿ ಸಿ. ಇದನ್ನು ಸಮೀಕರಣ 2 ಅಂತ ಇಟ್ಕೊಳ್ಳೋಣ. ಈಗ ಸಮೀಕರಣ 1 ಮತ್ತು 2 ನಾವು ಹೋಲಿಕೆ ಮಾಡಿದಾಗ ಎಡಭಾಗಕ್ಕೆ ಎಡಭಾಗ ಸಮ, ಬಲಭಾಗಕ್ಕೆ ಬಲಭಾಗ ಸಮ. 2 ನಾವೇನು ಮಾಡೋಣ, ಇವಾಗ 1 ಮತ್ತು 2 ಕೂಡಿಸೋಣ. ಸಮೀಕರಣ 1 ಮತ್ತು 2 ಕೂಡಿಸೋಣ. ಎಡಭಾಗಕ್ಕೆ ಎಡಭಾಗನ ಕೂಡಿಸೋಣ, ಬಲಭಾಗಕ್ಕೆ ಬಲಭಾಗವನ್ನು ಕೂಡಿಸೋಣ. ನೋಡಿ, ಎಡಭಾಗ ಇಲ್ಲಿ ಎ ಬಿ ಸ್ಕ್ವೇರ್ ಇದೆ. ಸಮೀಕರಣ ಮೊದಲನೆಯದ್ದು ಎ ಬಿ ಸ್ಕ್ವೇರ್, ಎರಡನೇ ಸಮೀಕರಣ ಬಿ ಸಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಸಮೀಕರಣ 1ರ ಬಲಭಾಗ ಎ ಸಿ ಇಂಟು ಎ ಡಿ ಪ್ಲಸ್ ಸಮೀಕರಣ 2ರ ಬಲಭಾಗ ಎ ಸಿ ಇಂಟು ಡಿ ಸಿ. ಇಲ್ಲಿ ನಮಗೆ ಸಾಧನೀಯದ ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಆಗಲೇ ಇಲ್ಲಿ ಉತ್ತರ ಬಂದ್ಬಿಟ್ಟಿದೆ. ಇನ್ನು ಕೇವಲ ಈ ಭಾಗ ಮಾತ್ರ ನಾವು ಲೆಕ್ಕ ಮಾಡಬೇಕು. ಇಲ್ಲಿ ಏನು ಮಾಡೋಣ ಅಂತಂದ್ರೆ ಎರಡೂ ಭಾಗದಲ್ಲಿ ಎ ಸಿ ಇರೋದ್ರಿಂದ ಎ ಸಿಯನ್ನು ಸಾಮಾನ್ಯ ತೆಗಿತೀನಿ. ಇವಾಗ ಏನು ಉಳಿತದೆ, ಇಲ್ಲಿ ಎ ಡಿ ಉಳಿತು ಪ್ಲಸ್ ಇಲ್ಲಿ ಎ ಸಿ ಹೊರಗೆ ಹೋಗಿರೋದ್ರಿಂದ ಡಿ ಸಿ ಉಳಿತದೆ. ಇವಾಗ ಎ ಸಿ ಇಲ್ಲಿ ಒಂದು ಸ್ವಲ್ಪ ಚಿತ್ರದಲ್ಲಿ ಗಮನಿಸಿ ಮಕ್ಕಳೇ. ಎ ಡಿ ಪ್ಲಸ್ ಡಿ ಸಿ ಏನಾಗುತ್ತೆ ನೋಡಿ, ಇಲ್ಲಿ ಎ ಡಿ ಪ್ಲಸ್ ಡಿ ಸಿ ಈಸ್ ಈಕ್ವಲ್ ಟು ಏನಾಗ್ತದೆ, ಇದು ಎ ಸಿ ಆಗುತ್ತೆ. ದೇರ್ ಫೋರ್ ಎ ಡಿ ಪ್ಲಸ್ ಡಿ ಸಿ ಈಸ್ ಈಕ್ವಲ್ ಟು ಎ ಸಿ. ಇವಾಗ ಎ ಸಿ ಇಂಟು ಎ ಸಿ ಸ್ಕ್ವೇರ್, ಎಡಭಾಗ ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ಇದು ನಮಗೆ ಬೇಕಾಗಿರತಕ್ಕಂಥ ಸಾಧನೆ ಮಕ್ಕಳೇ. ಇದು ನಿಮಗೆ ಪರೀಕ್ಷೆಯಲ್ಲಿ ವ್ಯಾಖ್ಯೆಯೊಂದಿಗೆ ಸಾಧನೆ ಕೇಳಿದರೆ 5 ಅಂಕಗಳಿಗೆ ಕೇಳ್ತಾರೆ. ಕೇವಲ ಸಾಧನೆಯನ್ನು ಮಾಡಿರಿ ಸಾಧಿಸ್ರಿ ಅಂತ ಕೇಳಿದರೆ 4 ಅಂಕಗಳಿಗೆ, ಕೇವಲ ವ್ಯಾಖ್ಯೆಯನ್ನು ಕೇಳಿದರೆ 1 ಅಂಕಕ್ಕೆ ಕೇಳ್ತಾರೆ ಮಕ್ಕಳೇ. ತಾವು ಇದನ್ನು ಗಮನವಿಟ್ಟು ಓದಿ ಇದನ್ನು ಸಾಧಿಸೋದನ್ನು ತಾವು ಮನನ ಮಾಡಿಕೊಳ್ಬೇಕು ಅಂತ ಹೇಳ್ತಾ, ನಾನು ಶ್ರೀನಿವಾಸ್ ಜೋಶಿ, ಗಣಿತ ಶಿಕ್ಷಕ, ಗೌರ್ಬಿ ಶಾಲೆಯಿಂದ, ಅಫ್ಜಲ್ಪುರ ತಾಲೂಕು.